ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಪಂದ್ಯ ನಡೆಯಲಿದೆ. ಬೆಂಗಳೂರು ತಂಡದ ಗೆಲುವಿಗಾಗಿ ರಾಜ್ಯಾದ್ಯಂತ ಹಲವು ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹಳ್ಳಿ ರೈತ ಅಂಬರೀಶ್ ರವರಿಂದ RCB ಗೆಲುವಿಗಾಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹಳ್ಳಿ ರೈತ ಅಂಬರೀಶ್, ಕಾಡಿಗೆ ಹೇಗೆ ಸಿಂಹ ರಾಜನೋ ಹಾಗೆ ನಮ್ಮ RCB ತಂಡಕ್ಕೆ ವಿರಾಟ್ ಕೊಹ್ಲಿರವರು ರಾಜನಂತೆ ಇದ್ದಾರೆ. ಅವರು ಈ ಬಾರಿ ನಮ್ಮ ತಂಡದ ಗೆಲುವಿಗಾಗಿ ಶ್ರಮ ವಹಿಸಲಿದ್ದಾರೆ ಮತ್ತು RCB ತಂಡ ಗೆಲುವು ಸಾಧಿಸುತ್ತದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಅವರು ಕಾಚಹಳ್ಳಿ ಪ್ರಸಿದ್ಧ ಚಂದ್ರು ಹಲಸನ್ನು ವಿರಾಟ್ ಕೊಹ್ಲಿರವರಿಗೆ ನೀಡಬೇಕೆಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರೀಡಾಂಗಣದ ಕಡೆಗೆ ಹೊರಟಿದ್ದಾರೆ. ಇವತ್ತು RCB ಮತ್ತು ಚೆನ್ನೈ ಇವತ್ತೇನೋ ಇಡೀ ದೇಶ ನೋಡ್ತಾ ಇದ್ದೀವಿ ಬೆಂಗಳೂರು ಅಂತ ಹೇಳ್ಬೋದು. ಏನಂದರೆ ಇವತ್ತು ವಿನ್ನಾದರೆ ಸೆಮಿಫೈನಲ್ ಈಸಿಯಾಗಿ ಹೋಗುತ್ತೆ. ಅದೇ ಥರ ಇವತ್ತು ವಿವಿಧ ಸಂಘಟನೆಗಳು RCB ವಿನ್ನಾಗಲಿ ಅಂತೇಳಿ ರಕ್ಷಣಾ ವೇದಿಕೆ ಆಗಿರ್ಬೋದು, ವಿವಿಧ ಸಂಘಟನೆಗಳು ಶುಭ ಹಾರೈಸ್ತಾರೆ. ಅದೇ ಥರ ರಾಜ್ಯದ ಹಳ್ಳಿ ರೈತರ ಪರವಾಗಿ ಇವತ್ತು ಘಾಟಿ ಸುಬ್ರಹ್ಮಣ್ಯದಲ್ಲಿ ವಿಶೇಷ ಪೂಜೆ ಮಾಡಿ ಇವತ್ತು ಹಲಸಿನ ಹಣ್ಣು ಕೊಹ್ಲಿ ಅವ್ರಿಗೆ ಕೊಡಬೇಕು ಅಂತೇಳಿ ಹೋಗ್ತಾ ಇದ್ದೀವಿ, ಕೊಟ್ಟು ಶುಭ ಹಾರೈಸೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆದ್ದರಿಂದ ಇವತ್ತು RCB 100% ವಿನ್ ಆಗುತ್ತೆ. ಇವತ್ತೇನು ನಮ್ಮ ಕಾಡಿನ ರಾಜ ಅಂತಲೇ ಏನು ಹೇಳ್ತಾರೆ, ಸಿಂಹ ಕಾಡಿನ ರಾಜ ಅಂತ ಹೇಳ್ತೀವಿ. ಅದೇ ಥರ ನಮ್ಮ RCB ಟೀಮಲ್ಲಿ ರಾಜ ಯಾರನ್ನಿದ್ರೆ ಅದು ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ಯಾಕಂದರೆ ಕಾಡಿನಲ್ಲಿ ಗಜ ಪಡೆನೇ ಭಯ ಬೀಳ್ತಕ್ಕಂಥ ಯಾರನ್ನ ಒಂದು ಅಂತಂದರೆ ಅದು ಕಾಡಿನ ರಾಜನಿಗೆ ಮಾತ್ರ, ಅದು ಸಿಂಹಗೆ ಮಾತ್ರ. ಅದೇ ಥರ ಇವತ್ತು ಸಿಂಹ ರೀತಿಯಾಗಿ ಆಟ ಆಡಿ ನಮ್ಮ RCBಗೆ ವಿನ್ ಮಾಡ್ತಾರೆ ಅಂತೇಳಿ ಅಚಲ ನಂಬಿಕೆ ಅಂತ ಹೇಳಕ್ಕೆ ಬಯಸ್ತಾನೆ. ಇವತ್ತು RCB ವಿನ್ ಆಗಿದೆ, RCB ಜಯವಾಗಲಿ. ನಿಮ್ಮ ಹೆಸರು ಸರ್? ಹಳ್ಳಿ ರೈತ ಅಂಬರೀಶ್ ಅಂತೇಳಿ. ರಾಜ್ಯದ ಹಳ್ಳಿ ರೈತರ ಪರವಾಗಿ RCB ಟೀಮ್ಗೆ ಜಯವಾಗಲಿ ಅಂತೇಳಿ ಶುಭ ಹಾರೈಸ್ತೇವೆ.